ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಗಾರ್ಲಿಕ್ ನಾನು ಮತ್ತು ಕಾಂಬಿನೇಷನ್ ಆಗಿ ಮಶ್ರೂಮ್ ಕರಿ ಈ ಎರಡನ್ನೂ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ರೆಸ್ಟೋರೆಂಟಲ್ಲಿ ತಿಂತೀವಲ್ವ ಅದೇ ರೀತಿ ಇರುತ್ತೆ. ಗಾರ್ಲಿಕ್ ನಾನು ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಈ ರೀತಿ ಮಿಕ್ಸರ್ ಜಾರಲ್ಲಿ ನಾನು ಇದನ್ನು ಎಲ್ಲ ಗ್ರೈಂಡರ್ ಮಾಡ್ಕೊತೀನಿ. ನೋಡಿ, ಈ ರೀತಿ ತಗೊಂಡಿದ್ದೀನಿ. ಈ ರೀತಿ ಇರುತ್ತೆ. ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ. ಈ ರೀತಿ ಮಿಕ್ಸರ್ ಇದ್ದರೆ ನೋಡಿ, ಈ ರೀತಿ ಕ್ಯಾಪಲ್ಲೇ ಇರುತ್ತೆ. ಇದನ್ನು ಕ್ಲೀನಾಗಿ ಬ್ಲೇಡೆಲ್ಲ ಹಾಕ್ಕೊಂಡು ಒಂದು ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನು ಮೈದಾಯಿಂದ ಏನು ಮಾಡ್ತಾಯಿಲ್ಲ, ಗೋಧಿಯಿಂದ ಮಾಡಿದ್ರೆ ತುಂಬ ಆರೋಗ್ಯವಾಗಿರುತ್ತೆ. ಅದಕ್ಕೆ ಗೋಧಿಯಿಂದ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಲು, ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಮೊಸರು. ಇದು ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ. ಅದಕ್ಕೆ ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ರುಬ್ಕೊತೀನಿ. ಈ ರೀತಿ ಮಿಕ್ಸಿ ತಗೊಂಡ್ರೆ ನಮಗೆ ಈ ರೀತಿ ಮಿಕ್ಸರು, ತರಕಾರಿ ಕಟ್ ಮಾಡೋ ಬ್ಲೇಡು, ತೆಂಗಿನಕಾಯಿ ತುರಿಯೋ ಬ್ಲೇಡು ಮತ್ತು ಜ್ಯೂಸ್ ಮಾಡೋ ಜಾರು ಕೂಡ ಎಲ್ಲ ಸಿಗುತ್ತೆ. ಈ ಥರ ಮಿಕ್ಸರ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಆಗ್ತೈತೆ. ನಮಗೆ ಹಾಲು ಮತ್ತು ಮೊಸರು, ಉಪ್ಪೆಲ್ಲ ಕ್ಲೀನಾಗಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ನಾವು ಹಾಗೆ ಕಲಿಸ್ಕೋಬೇಕು ಅಂದರೂ ಅಷ್ಟೇ, ಹಾಲು, ಮೊಸರು ಮತ್ತು ಉಪ್ಪೆಲ್ಲ ಹಾಕ್ಕೊಂಡು ಕ್ಲೀನಾಗೆ ನಾವು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಆಗೈತೆ. ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ನಾನು ಮೊಸರು ತಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಬಿಸಿ ನೀರು ತಗೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಷ್ಟೇ, ಜಾಸ್ತಿ ಬಿಸಿ ಇರಬಾರ್ದು. ಮತ್ತು ಕ್ಯಾಪ್ ಕ್ಲೋಸ್ ಮಾಡಿ ಟೈಟಾಗಿ ಸ್ವಲ್ಪ ಹಿಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಮಿಕ್ಸಿ ಆನ್ ಮಾಡಬೇಕಾದ್ರೆ ಸ್ವಲ್ಪ ಹಿಡ್ಕೊಂಡ್ರೆ ಸಾಕು. ಆಮೇಲೆ ನೋಡಿ ಬಿಟ್ಟಿದ್ದೀನಿ. ಈ ರೀತಿ ಮಿಕ್ಸ್ ಆಗ್ತೈತೆ. ಎಲ್ಲ ತುಂಬಾ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ, ಸಾಫ್ಟಾಗಿ. ಈ ರೀತಿ ಮಿಕ್ಸ್ ಆದರೆ ಸಾಕು ನಮಗೆ ಕ್ಲೀನಾಗೆ. ನಾವು ನಾದ್ಕೋತೀವಲ್ವ, ಆ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ರುಬ್ತೈತೆ. ನೋಡಿ, ಇಷ್ಟು ಚೆನ್ನಾಗಿ ಆಗಿರುತ್ತೆ. ನೋಡಿ, ಈ ಓಲಲ್ಲಿ ತೆಗೆದ್ಬಿಟ್ಟು ನಾವು ನೀರು ಕೂಡ ಹಾಕೋಬೋದು. ನೀರು ಕಮ್ಮಿ ಐತೆ ಅಂದರೆ ನೀರು ಕೂಡ ಹಾಕೋಬೋದು. ನಾನಿವಾಗ ಸ್ವಲ್ಪ ನೀರು ಕರೆಕ್ಟಾಗೈತೆ. ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಈ ರೀತಿ ನೋಡಿ ರುಬ್ಕೊತಾ ಇದ್ದೀನಿ. ನೀವು ಇದೇ ರೀತಿ ರುಬ್ಕೋಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಈ ರೀತಿ ನಾವು ಇಟ್ಟು ರುಬ್ಕೋಬೋದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಕೋಬೋದು. ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಮಿಕ್ಸಿ ಜಾರಲ್ಲಿ ಗೋಧಿ ಹಿಟ್ಟು ಮತ್ತು ಚಪಾತಿಗೆ ಹೇಗೆ ರುಬ್ಕೊಳ್ಳೋದು ಅಂತ. ನೋಡಿ, ಇವಾಗ ಒಂದು ಬೌಲ್ಗೆ ಹಾಕ್ಕೊತ. ಇದು ಕೈಯಲ್ಲಿ ಕಲಿಸಿದ್ರೆ ಇಲ್ಲಾಂದ್ರೆ ಒಂದು 4ರಿಂದ 5 ನಿಮಿಷ ಆಗುತ್ತೆ. ಈ ರೀತಿ ಒಂದು ಅರ್ಧ ನಿಮಿಷ ಕೂಡ ರೆಡಿ ಆಗೋಗುತ್ತೆ. 1 ನಿಮಿಷ, ಅರ್ಧ ನಿಮಿಷಕ್ಕೆ ನಾವು ಈ ರೀತಿ ಕಲಿಸ್ಕೋಬೋದು. ಟೈಮ್ ಸೇವ್ ಆಗುತ್ತೆ ಅಷ್ಟೇ ಇದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ನೆನೆಯಬೇಕು. ಅಷ್ಟರಲ್ಲಿ ಮಶ್ರೂಮ್ ಕರಿ ನಾನು ಮಾಡ್ಕೊತೀನಿ. ನೆನೆಯೋಷ್ಟರಲ್ಲಿ ಮಶ್ರೂಮ್ ಕರಿ ನಾನು ಮಾಡ್ಕೊಂಡಿರ್ತೀನಿ. ನೋಡಿ, ಈ ಮಿಕ್ಸರಲ್ಲಿ ಅಷ್ಟೇ ಸ್ವಲ್ಪ ಕೂಡ ಗೋಧಿ ಹಿಟ್ಟು ಅಂಟ್ಕೊಂಡಿಲ್ಲ, ಸ್ವಲ್ಪ ಐತೆ ಅಷ್ಟೇ ಲಾಸ್ಟಲ್ಲಿ. ಇವಾಗ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. 1 ಟೈಮ್ಗೆ ಸರಿ ಹೋಗುತ್ತೆ. ಇದು 4 ಜನಕ್ಕೆ ಇದು ಮಶ್ರೂಮ್ ಕರಿ. ನೋಡಿ, ಈ ರೀತಿ ಐತೆ ಮಶ್ರೂಮು ಫ್ರೆಶ್ ಆಗೈತೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಒಂದು 5 ನಿಮಿಷ ನೆನೆಬೇಕಿದ್ದು. ಅದರಲ್ಲಿರೋ ಧೂಳೆಲ್ಲ ಸ್ವಲ್ಪ ಹೋಗಬೇಕು. ಅದಕ್ಕೆ ಒಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ. 5 ನಿಮಿಷ ಆದಮೇಲೆ ಮೇಲೆ ಇರೋವಂಥ ಹೊಟ್ಟೆಲ್ಲ ನಾನು ಈ ರೀತಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ತಗೋಬೇಕು. ಹೊಟ್ಟೆಲ್ಲ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪೀಸಲ್ಲಿ 4 ಭಾಗ ಮಾಡಿದ್ದೀನಿ. ಚಿಕ್ಕದ್ರಲ್ಲಿ 2 ಭಾಗ ಮಾಡಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಈ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಮಶ್ರೂಮ್ ಕೂಡ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪೌಡ್ರು ಇದನ್ನು ಹಾಕಿ ಕ್ಲೀನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ರೀತಿ ನೀರು ಹೋಗೋ ರೀತಿ ನಾವು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಶ್ರೂಮ್ ತಿನ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ನೋಡಿ, ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, 1 ಇಂಚು ಶುಂಠಿ, 1 ಟೊಮಟೊ ಇಷ್ಟು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೋಬೇಕು, ಸಾಫ್ಟ್ ಆಗೋ ರೀತಿ. ನೋಡಿ, ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಫ್ಟ್ ಆಗೋ ರೀತಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ತೆಂಗಿನ ಪೀಸು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಹುರಿದಿದ್ದಾದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಮತ್ತು ಅದೇ ಕಡಾಯಿಲಿ ನಾನು ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ, 1 ಪಲಾವ್ ಎಲೆ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಅಂದರೆ 1 ಇಂಚು ಚಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ.
ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಹುರ್ಕೊಂಡು ರುಬ್ಕೊಂಡಿರೋಂಥ ಮಸಾಲನೂ ಹಾಕಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 3-4 ನಿಮಿಷ ಎಣ್ಣೆ ಬಿಡೋ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ಡ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಮೆಣಸಿನ್ಕಾಯಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ಇದನ್ನು ನೀರೇನು ಹಾಕಬಾರ್ದು. ಈ ರೀತಿ ಎಣ್ಣೆಲೇ ನಾವು ಗ್ರೇವಿ ಹುರಿಯೋದ್ರಿಂದ ಗ್ರೇವಿ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಹುರ್ಕೊಂಡು ಒಂದು ಕ್ಯಾಪ್ ಕೂಡ ಕ್ಲೋಸ್ ಮಾಡಿಕೊಂಡು ಈ ರೀತಿ ನಾವು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾದ್ರೆ ಮಧ್ಯೆ ಮಧ್ಯೆ ಈ ರೀತಿ ನಾವು ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗುತ್ತೆ. ಅದಕ್ಕೆ ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡೈತೆ, ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗೈತೆ. ಇವಾಗ ನೀರು ಹಾಕ್ಕೊಂಡಿದ್ದೀನಿ, ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ಮಶ್ರೂಮ್ ಕೂಡ ಹಾಕ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿದ್ದೀನಲ್ಲ ಆ ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ನಾವು ಈ ರೀತಿ ಮಶ್ರೂಮ್ ಹುರಿದಾಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ನೋಡಿ ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು, ಎಣ್ಣೆ ಬಿಡೋ ರೀತಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬೆಂದೈತಿ. ಇವಾಗ ಇಷ್ಟು ಬೆಂದರೆ ಸಾಕು. ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು ಗ್ರೇವಿ. ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಒಂದು ಟೊಮೊಟೊ ಹಾಕಿದ್ದೆ. ನಾನು ಒಂದು ಟೊಮೊಟೊ ಹಾಕಿರೋದ್ರಿಂದ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂತ ಅಂದರೆ 1-3 ಸ್ಪೂನು ಗಟ್ಟಿ ಮೊಸರು ಹಾಕ್ಕೊಳ್ಳಿ, ಇಲ್ಲ ಫ್ರೆಶ್ ಕ್ರೀಮ್ ಕೂಡ ಹಾಕೋಬೋದು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ರೆಡಿಯಾಗೈತೆ. ಇವಾಗ ಗಾರ್ಲಿಕ್ ನಾನು ಮಾಡೋದಕ್ಕೆ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕಪ್ಪೆಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು. ನಾವು ನಾನ್ ಗಾರ್ಲಿಕ್ಕು ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಮಾಡ್ಕೋಬೋದು. ನೋಡಿ ನಮ್ಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ನಾನು ಇಲ್ಲಿ ಚಪಾತಿ ಹಿಟ್ಟು ತಗೊಂಡಿದ್ದೀನಿ. ಇದು ಮೈದಾದಲ್ಲಿ ಕೂಡ ಮಾಡ್ಕೋಬೋದು. ಮೈದಾದಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಈ ರೀತಿ ಗೋಧಿಯಿಂದ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಇದನ್ನು ಕ್ಲೀನಾಗಿ ಈ ರೀತಿ ಅಗಲ ಮಾಡ್ಕೋಬೇಕು ಕೈಯಲ್ಲಿ. ಈ ರೀತಿ ಕೈಯಲ್ಲಿ ಅಗಲ ಮಾಡಿಟ್ಕೊಂಡು ಒಂದು ತರಕಾರಿ ಕಟ್ ಮಾಡೋ ಅಂಥ ಮಣೆ, ಇಲ್ಲಾಂದರೆ ಚಪಾತಿ ಉಜ್ಜುವಂಥ ಮಣೆ ಹಾಕ್ಕೊಂಡು ಈ ರೀತಿ ಗೋಧಿ ಹಿಟ್ಟನ್ನ ಅದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಜ್ಕೋಬೋದು. ಈ ರೀತಿ ಉದ್ದವಾಗೆ ನಾನು ಉಜ್ಜಿದಾಗೈತೆ. ಇಷ್ಟ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಪ್ಪೆಳ್ಳು ಕೂಡ ಹಾಕ್ಕೊಂಡು, ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಕ್ಲೀನಾಗಿ. ನೋಡಿ ಈ ರೀತಿ. ನಿಮಗೆ ಕಪ್ಪೆಳ್ಳು ಇಲ್ಲ ಅಂತ ಅಂದರೆ ಬಿಳಿ ಎಳ್ಳು ಕೂಡ ಹಾಕೋಬೋದು. ಯಾವ ಎಳ್ಳಿದ್ರೂ ಕೂಡ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಕ್ಲೀನಾಗಿ ಎತ್ತಿ ಉಲ್ಟಾ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಕೋಬೇಕು. ಅದು ಹಂಚಿಗೆ ಅಂಟ್ಕೋಬೇಕು. ಅದಕ್ಕೆ ಈ ರೀತಿ ನೀರು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಅದು ಅಂಟಲ್ಲ. ನೋಡಿ ಹಂಚು ಕೂಡ ಬಿಸಿ ಆಗೈತೆ. ಇವಾಗ ನಿಧಾನವಾಗಿ ಇದನ್ನು ಎತ್ತಿ ಹಂಚಿ ಕರೆಕ್ಟಾಗಿ ಹಾಕಬೇಕು. ನೋಡಿ ಈ ರೀತಿ ನಿಧಾನವಾಗಿ ಹಾಕಬೇಕು. ನೋಡಿ ಈ ರೀತಿ ಅಂಟ್ಕೊಂಡೈತೆ, ನೋಡಿ ಬರ್ತಾ ಇಲ್ಲ. ನೀರು ಈ ರೀತಿ ಹಾಕೋದ್ರಿಂದ ಈ ರೀತಿ ಅಂಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಊರಿನ. ಹಂಚು ಫುಲ್ ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಬಬಲ್ ಬರುತ್ತೆ. ಈ ರೀತಿ ಬಂದಾಗ ಇದನ್ನು ನಾವು ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಇದು ಬೇಯೋದಕ್ಕೆ ಟೈಮು 2-3 ನಿಮಿಷ ತಗೊಳ್ಳುತ್ತೆ. ಲೋ ಫ್ಲೇಮಲ್ಲಿ ಫುಲ್ ಇಟ್ಟಿದ್ವಲ್ಲ ಅದಕ್ಕೆ. ನೋಡಿ ಈ ರೀತಿ ಬರ್ತಾಯಿಲ್ಲ ತೆಗೆದ್ರೂ. ಇವಾಗ ಇಷ್ಟು ಬೆಂದೈತೆ. 2-3 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಇದ್ದರೆ ಎಣ್ಣೆ ಕೂಡ ಹಾಕೋಬೋದು, ಇಲ್ಲಿ ಬಟರ್ ಕೂಡ ಹಾಕೋಬೋದು, ಇಲ್ಲ ತುಪ್ಪ ಕೂಡ ಹಾಕೋಬೋದು. ನಾನು ಇಲ್ಲಿ ಎಣ್ಣೆನೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬಬಲ್ ಥರ ಬೆಂದು ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕು. ಇವಾಗ ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಹೈ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಒಬ್ರಿಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಇರಬೇಕು. ಅದಕ್ಕೆ ಒಂದು ಈ ಥರ ನಾನ್ ಗಾರ್ಲಿಕ್ನ ಸ್ವಲ್ಪ ಜಾಸ್ತಿ ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮೀಡಿಯಮಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಆರಾಮಾಗಿ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಎದ್ದೇಳುತ್ತೆ. ಅದು ಬೆಂದಿದ್ರಂತೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಅದೇ ರೀತಿ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಂಡಿದ್ದೆ. ಇನ್ನೊಂದು ಮೀಡಿಯಮ್ ರೋಸ್ಟಾಗಿ ತೋರಿಸ್ತೀನಿ. ಇದೇ ರೀತಿ ಚಪಾತಿ ಎಲ್ಲ ಉಜ್ಕೊಂಡಿದ್ದೀನಿ. ಅದಕ್ಕೆ ಎಳ್ಳು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗಾರ್ಲಿಕ್ ನಾನು ಹಾಕಿ ಬೇಯಿಸ್ಕೋಬೇಕಾದ್ರೆ ಹಂಚೆಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಎಳ್ಳು ಮತ್ತು ಬೆಳ್ಳುಳ್ಳಿ ಪೀಸಸ್ ಎಲ್ಲ ಬಿದ್ದಿರುತ್ತೆ. ಅದು ಇದ್ದರೆ ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ಅದನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ಎಲ್ಲ ಹಾಕ್ಕೊಂಡು ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಹತ್ತಿರದಿಂದ ಹಿಂಗೆ
ಈ ರೀತಿ ಉದ್ದ ಮತ್ತು ಹಿಂಗೆ ಈ ಕಡೆ ಆ ಕಡೆ ಮಾಡಿ ನಾವು ಒಂದೇ ಲೆವೆಲಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ನೋಡಿ ಈ ರೀತಿ ಕ್ಲೀನಾಗಿ ಬೆಂದಿರುತ್ತೆ. ಇದು ರೋಸ್ಟ್ ಜಾಸ್ತಿ ಆಗಿಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ನೈಟು ಡಿನ್ನರಿಗೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ನೋಡಿ. ಇಷ್ಟು ಚೆನ್ನಾಗಾಗಿದೆ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇತ್ತು ಇದಂತೂ. ಇದು ಅಷ್ಟೇ ನೋಡಿ, ಒಳಗಡೆನೂ ಅಷ್ಟೇ ಕ್ಲೀನಾಗಿ ಬೆಂದೈತೆ. ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೈತೆ. ನಮ್ಮ ಮನೇಲಿ ಒಬ್ಬರಿಗೆ ಜಾಸ್ತಿ ಸ್ವಲ್ಪ ರೋಸ್ಟ್ ಬೇಕು, ಅದಕ್ಕೆ ಅದನ್ನು ರೋಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ. ಮಶ್ರೂಮ್ ಕರಿ ಜೊತೆ ನಾನು ಸರ್ವ್ ಮಾಡಿಕೊಂಡು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟಲ್ಲಿ ತಿಂದು ಫೀಲೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.